ನಮ್ಮ ನಮ್ಮ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಫ್ಲೋ ಬರ್ತಿಲ್ಲ. ಇವತ್ತು ನಮ್ಮಮ್ಮ ಅವ್ರ ಸೊಸೆಗೆ ಇದೆಲ್ಲ ಹಾಕಿ ಸ್ವೀಟ್ ಮಾಡಿಕೊಡ್ತಾರಂತ. ಏನಮ್ಮ ಸ್ವೀಟ್ ಹೆಸರು? ಇದನ್ನ ಎಲ್ಲಿ ಗೊತ್ತಾ, ನಾನು ಮಾಡೋದು ನೋಡ್ಕೊಂಡಿರೋದು. ನಾನು ನೋಡು ಹೊಸ ಹೊಸ ಅಡುಗೆ ಹೇಳ್ಕೊಡ್ತೀನಿ ನಾನು. 7 ಗೊನ್ನೆ ಸುರಿಸ್ತಿದ್ಲು, ಅದಕ್ಕೆ ನಮ್ಮಮ್ಮ ಮಾಡ್ಕೊಡ್ತಿದಾರ. ಎಷ್ಟು ಈಸಿ ಇದೆ ಅಲ್ಲ. ಇವಾಗ ಒಂದೊಂದೇ ಮಾಡಿ ಹೇಳ್ಕೊಡ್ತಾರೆ ಅಮ್ಮ. ಹಾಂ, ಫಸ್ಟ್ ಏನು ಮಾಡಬೇಕು ಮಾಡ್ಬಾ. ಫಸ್ಟ್ ಏನು ಮಾಡ್ಬೇಕು ಹೇಳು? ಹಾಲಿಗೆ ಕಸ್ಟರ್ಡ್ ಹಾಕಿ ಮಿಕ್ಸ್ ಮಾಡಬೇಕು. ಹಾಲಿಗೆ ಕಸ್ಟರ್ಡ್ ಸಕ್ಕರೆ ಹಾಕಿ ಮಿಕ್ಸ್ ಮಾಡಬೇಕು. ಹಂಗೆ ಮಾಡಿದ್ರೆ ಗಂಟಾಗಲ್ಲ. ಹೌದು, ನಾನು ಹೇಳ್ಕೊಡ್ತಿದ್ಯಾ? ಬಾ ಆಯ್ತು. ಫಸ್ಟ್ ಹಾಲು ಹಾಕ್ತಿದ್ದಾರೆ. ಕಸ್ಟರ್ಡೇ ಓಪನ್ ಮಾಡ್ಕೊಂಡಿಲ್ಲ ನಮ್ಮಮ್ಮ, ನನಗೆ ಹೇಳ್ಕೊಡ್ತಂತೆ. ಆ ಕ್ಯಾಮ್ರಾದಲ್ಲಿ ಹಾಲು ಹಾಕಿ ಕಸ್ಟರ್ಡ್ ಹಾಕಿ ಕಳಿಸ್ಬೇಕಿದ್ರೆ ತಗೋತೀನಿ. ಹಾಂ, ಓ ಇವಳಿದೊಂದೇ ಕೆಲಸ ಮಾಡೋದು ನಮ್ಮಮ್ಮನ. ಯಾಕೆ? ಶೀತ ಆಗಿರೋದು ಮೂಗಿಗೆ, ಕೈಗಲ್ವಲ್ಲ. ಇವಾಗ ನಮ್ಮಮ್ಮ ಕಸ್ಟರ್ಡ್ ಹಾಕ್ತಾರೆ. ಹಾಕಮ್ಮ, ಹಾಕೋ. ಕಸ್ಟರ್ಡ್ ಹಾಕಿದ್ರು, ಈ ಥರ ಕಸ್ಟರ್ಡ್ ಹಾಕಿದ್ರು. ನಾನು ತೋರಿಸ್ಲಿಲ್ಲ. ಇವಾಗ ಸಕ್ಕರೆ ತಡಿ. ಹಾಂ ಹಾಕು. ರೆಡಿ? ಏನು ರೆಡಿ? ಹಾಕು ಸಕ್ಕರೆನ. ಹಾಂ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ. ನಾನು ಹೇಳ್ದಂಗೆ ಮಿಕ್ಸ್ ಮಾಡಿದ್ರೆ ಮಿಕ್ಸ್ ಆಗುತ್ತೆ. ನೀಟಾಗಿ ಗಂಟಿಲ್ದಂಗೆ ಮಿಕ್ಸ್ ಮಾಡ್ಕೋಬೇಕು, ಗೊತ್ತಾಯ್ತಾ? ಸರಿ ಸರಿ ಆಯ್ತು. ನೀವು ಹೇಳ್ಕೊಡ್ತಿದ್ದೀರಲ್ಲ ಗುರುಗಳು, ನೀವು ಗುರುಗಳು ಹೇಳ್ಕೊಡಿ. ನಾವು ಫಸ್ಟ್ ಗುರುಗಳು ಹೇಳೋದನ್ನ ಕೇಳಿ, ಆಮೇಲೆ ಗುರುಗಳು. ಗುರುಗಳು ಎಲ್ಲಿ ಹಾಕು. ಮಕ್ಕಳಿಗೆ ಗಟ್ಟಿಯಾಗಿ ಮಾಡ್ಕೊಡಮ್ಮ. ಇನ್ನೊಂದು ಸ್ವಲ್ಪ ಕಸ್ಟರ್ಡ್ ಬೇಕಾ? ಅದೇ ಗಟ್ಟಿ ಆಗುತ್ತಾ? ಸೊ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸರಿ, ಮಿಕ್ಸ್ ಮಾಡ್ಕೊಡೋದು ತೋರಿಸಿಲ್ಲ. ಈ ಥರ ಮಿಕ್ಸ್ ಮಾಡಬೇಕು. ನಮ್ಮಮ್ಮ ಗುರಾಯಿಸ್ತೈತೆ, ಲುಕ್ ಕೊಡ್ತೈತೆ. ಹಾಂ, ವೈಡಂಗಲ್ಲಿ ಇಟ್ಕೊಂಡು ಇವಾಗ ಕವರ್ ಹಾಕ್ತಾರೆ. ಇಲ್ಲ, ವಸ್ತು ಕಣೆ ನಂಗೆ ಇವೆಲ್ಲ. ನಂಗೆ ಹೆಂಗೆ ಗೊತ್ತಾಗುತ್ತೆ? ಸಾಕು ಬಿಡೆ, ಅದನ್ನ ಬಿಸಿ ಮಾಡೇ ಗಂಟಾಗಲ್ಲ. ಬಂದ್ಬಿಡ್ತಾವ ಅಲ್ಪಳ್ಳಿಯಿಂದ ಕ್ಯಾಂಪಸ್ ಹತ್ಕೊಂಡು ಅದು ಬಂದ್ಬಿಡ್ತಾವ ಇಲ್ಲಿ. ಸೊ ಇವಾಗ ಕಳಿಸ್ಕೊಂಡಿರೋದನ್ನ ಗ್ಯಾಸ್ ಸ್ಟವ್ ಮೇಲೆ ಇಟ್ಟಿದ್ದಾರೆ. ಆನ್ ಮಾಡಿದ್ದಾರೆ ಪುಣ್ಯಕ್ಕೆ. ಆನ್ ಮಾಡಿದ್ದಾರೆ ಪುಣ್ಯಕ್ಕೆ. ಮುದ್ದೆ ಮಾಡ್ಬೇಕಿದ್ರೆ ಸುಮ್ಮನೆ ಡವ್ವು ಡವ್ರಾಣಿ. ಇನ್ನೂ ಏನು ಮಾಡ್ತೈತಿಯಮ್ಮ ನಮ್ಮಮ್ಮ? ನಮ್ಮಮ್ಮ ಭಾರತಿ. ಅಷ್ಟೇ ಬರೋದು. ನಮ್ಮಮ್ಮ ಬರುತ್ತೆ. ಅಲ್ಲಿ ಕಲಸು ಗಂಟಾಗ್ತಂಗೆ ಫಸ್ಟ ಹಿಂಗೆ. ಮತ್ತೆ ಈ ಕಡೆ ಬಾ. ಸೊ ಡ್ರೈ ಫ್ರೂಟ್ಸ್ನೆಲ್ಲ ಕಟ್ ಮಾಡ್ಕೋಬೇಕು ನೀಟಾಗಿ ಸಣ್ಣ ಸಣ್ಣಕ್ಕೆ. ಆಮೇಲೆ ಈ ರಸ್ಕಿಗೆ ಅಲ್ಲಿ ಕಸ್ಟರ್ಡ್ ಆಗಿರುತ್ತಲ್ಲ, ಇದನ್ನು ಅರ್ಧ ಮಾಡ್ಕೋಬೇಕು. ತುಂಬ ದೊಡ್ಡದಾಯ್ತು. ಏನು ಬಾಯ್ಬಿಟ್ಟು ನೋಡ್ಕಿಯಲ್ಲ, ಹಂಗೆ ಮಾಡೋದು. ಡವ್ವು ಇದು ಗಟ್ಟಿ ಆಗೋದನ್ನ ಗಂಟಾಗುತ್ತೆ ಅಂತ ಹೇಳ್ತಾವಳೆ. ಸೊ ನನ್ನನ್ನಂತೂ ಇವ್ರ ವಿಡಿಯೋದಲ್ಲಿ ತೋರಿಸಲ್ಲ. ಇಲ್ಲಿ ಡ್ಯಾನ್ಸ್ ಮಾಡ್ತಿದ್ದೀನಿ, ನೀವೇ ನೋಡ್ಕೊಬಿಡಿ. ಅವ್ರು ತೋರಿಸಲ್ಲ, ನಮ್ಮನ್ನು ನಾವೇ ಕ್ಯಾಮ್ರಾದಲ್ಲಿ ತೋರಿಸ್ಕೋಬೇಕು. ಅದು ಬಿಸಿ ಆಗುವಷ್ಟರಲ್ಲಿ ಒಂದು ಡ್ಯಾನ್ಸ್ ಮಾಡಿ ಮುಗಿಸ್ತೋ ಹಿಂಗೆ. ಹಾಂ, ಅಷ್ಟೇ ಆಗಿದ್ದು. ಈ ಅದಕ್ಕೆ ಬರಬೇಕು. ಈ ಅದಕ್ಕೆ ಬಂದಾದಮೇಲೆ ತಡಿ, ಈ ಮೊಬೈಲಲ್ಲಿ ಒಂದ್ಸತಿ ತೋರಿಸ್ಬೇಕು. ರೆಡಿ ಅಂದ್ಬಿಟ್ರೆ ಕ್ಯಾಮ್ರಾಮನ್ ಮಾಡ್ಕೊಬಿಟ್ಟವಳೆ. ರೆಡಿ?
ಸ್ಟಾರ್ಟ್. ಹಂಗೆ ಹಂಗೆ ಗುಡ್ ಗರ್ಲ್ ಅನ್ನು ಹಂಗೆ ಬ್ಯಾಡ್ ಗರ್ಲ್. ಸೊ ನಮ್ಮ ವಿಡಿಯೋ ನೋಡೋದ್ರಿಂದ ನಾವು ಯಾವ ರೀತಿ ವಿಡಿಯೋ ಮಾಡ್ತೀವಿ ಅನ್ನೋದು ಕೂಡ ಕಲ್ತ್ಕೋಬೋದು. ಹೌದು. ನಮ್ಮಮ್ಮ ಈ ಕಡೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡವ್ರೆ. ನಮ್ಮಮ್ಮ ಬರಮ್ಮ, ದ್ರಾಕ್ಷಿ ಯಾರು ಕಟ್ ಮಾಡ್ತಾರಮ್ಮ? ಇಷ್ಟೊಂದು ಡ್ರೈ ಫ್ರೂಟ್ಸು. ನಮ್ಮಮ್ಮ ವಿಶಾಲ ಹೃದಯದವರು. ದ್ರಾಕ್ಷಿ ಬೇಡ, ಬೇಡ ದ್ರಾಕ್ಷಿ ಬೇಡ. ಇದು 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 ಪಿಸ್ತಾ ಪಿಸ್ತಾ ಹಾಂ, ಅದೇ ಜಾಸ್ತಿ ಚೆನ್ನಾಗಿರುತ್ತೆ. ಪಿಸ್ತಾ ಪಿಸ್ತಾ ಪಿಸ್ತಾ. ಇವಾಗ ಇದನ್ನ ಫೈನಲ್ ಸ್ಟೇಜ್ ಹೆಂಗ್ ಮಾಡ್ತಾರೆ ಅದನ್ನು ತೋರಿಸ್ತೀನಿ. ಸರಿ ಸರ್. ಇವಾಗೆಲ್ಲ ರೆಡಿ ಆಗಿದೆ. ಇದು ಸ್ವಲ್ಪ ರಸ್ಕು ತುಂಬ ದೊಡ್ಡದಿದೆಯಲ್ಲ, ಅದಕ್ಕೆ ಅರ್ಧ ಅರ್ಧ ಕಟ್ ಮಾಡ್ತಿದ್ದೀವಿ. ತಿಂತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ಕಡೆ ಹಿಡ್ಕಳೆ, ಏ ದಡ್ಡೆ ಕೋತಿ, ಆ ಕಡೆ ಹಿಡ್ಕ. ಈ ಕಡೆ ಇರೋದು ಕ್ಯಾಮ್ರಾ. ಈ ಥರ ಕಟ್ ಕಟ್ ಮಾಡ್ಕೋಬೇಕು. ಎಲ್ಲಿ ಅದು ಯಾವ ಪಾತ್ರೆಗೆ ಹಾಕೋದು? ಯಾವುದು? ಸ್ಟೀಲ್ ಪಾತ್ರೆ ಫ್ರಿಜ್ ಒಳಗೆ ಇಡಬೇಕು. ಅದಕ್ಕೆ ಹೇಳಿದ್ದು ಬಂದ್ಬಿಡ್ತಾವ ಅಲ್ಪಲಿಯಿಂದ. ನೀನು ಹೇಳ ಡೈಲಾಗು. ನೀನು ಹೇಳು. ಅಷ್ಟು ದೊಡ್ಡದಾ? ಮನೆಯಲ್ಲಿ ಫಂಕ್ಷನ್ ಮಾಡ್ತಿಲ್ಲ. ಚಿಕ್ಕದು ಚಿಕ್ಕದು ಬೇಕು, ಚಿಕ್ಕದು. ಹೂವು ಕಿತ್ಕೊಬರಕ್ಕೆ ಇಟ್ಕೊಂಡಿದ್ರಲ್ಲ ಆ ಥರದ್ರಲ್ಲಿ ಇನ್ನೊಂದು ಬೋಲ್ ಇದೆಯಲ್ಲ. ನಮ್ಮಮ್ಮ ಪಾತ್ರೆಗಳನ್ನೆಲ್ಲ ಕೂಡಿಟ್ಟವ್ರೆ ಅವ್ರ ಮೊಮ್ಮಕ್ಕಳಿಗೆಲ್ಲ ಕೊಡೋಕ್ಕೆ. ಅವ್ರ ಮೊಮ್ಮಕ್ಕಳಿಗೆಲ್ಲ ಕೊಡೋಕ್ಕೆ ಕೂಡಿಟ್ಕೊಂಡವ್ರೆ. ಪಾತ್ರೆ ಸಿಕ್ಕ ಮೇಲೆ ಸಿಗ್ತೀವಿ. ಅವ್ರು ತೊಳೆದಾದ್ಮೇಲೆ ಸಿಗ್ತೀನಿ. ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ ಇವಾಗ ಲೇಯರ್ ವೈಸ್ ನಾವು ಜೋಡಿಸ್ಕೋಬೇಕು. ಮೊದಲು ರಸ್ಕ್ ಹಾಕ್ತಿದ್ದಾರೆ, ಇವಾಗ ಅದನ್ನ ಕಸ್ಟರ್ಡ್ ಹಾಕಿ. ಈಗ ಹಾಕಿ ಹಾಕಿ ಈ ಥರ ನೋಡಿ. ತಿಂತಾ ಇದ್ರೆ ಹೆಂಗಿರುತ್ತೆ ಗೊತ್ತಾ? ಇದನ್ನು ಲೇಯರ್ ವೈಸ್ ಹಾಕಿ ನಾವು ಫ್ರಿಡ್ಜ್ ಒಳಗೆ ಇಡಬೇಕು. ಇಲ್ಲಿ ನೋಡಿ, ಇವಾಗ ತೋರಿಸ್ತೀನಿ ನಮ್ಮ ಯಜಮಾನ್ರನ್ನ. ಯಾಕೆ ಬೇಡವಂತೆ? ಬೇಡ, ಏನು ಸರ್ಕಸ್ಸು. ಈ ಥರ ಲೇಯರ್ ವೈಸು ಇದೆಲ್ಲ ಇಟ್ಟಾದ್ಮೇಲೆ ಕಸ್ಟರ್ಡ್ ಹಾಕಿ ಅದ್ರ ಮೇಲೆ ಡ್ರೈ ಫ್ರೂಟ್ಸ್ ಹಾಕಿ ಇಡಬೇಕು. ಇಲ್ಲ ನಾನೇ ಹೇಳ್ಕೊಡ್ಬೇಕಲ್ಲಮ್ಮ ನಿನಗೆ. ಎಷ್ಟು ತಿಂಡಿ ಅಡುಗೆ ಹೇಳ್ಕೊಡ್ತೀನಿ ಗೊತ್ತಾ? ಅಡುಗೆ ತಿಂಡಿಗಳು ಹೇಳ್ಕೊಡ್ತೀರಾ ನೋಡಿ, ಎಷ್ಟು ಚೆನ್ನಾಗಿ ಆಗ್ತಾವ್ರ ಅವರು. ಹಾಕು ಇನ್ನೊಂದು ಸ್ವಲ್ಪ ಹಾಕು, ಇದನ್ನು ಫೈನಲಿಗೆ ಹಾಕು ಅಂತ ಅದನ್ನ ಮೇಲೆ ಇಟ್ಬಿಟ್ಟು ಮಾಡೋರಂತೆ ನೋಡಿ. ಅದ್ರ ಮೇಲೆ ಅದು ಇಡಿ. ನೀನೇನು ಮಾಡಬೇಡ, ಏನು ಮಾಡಬೇಡ. ಮಾಡಿ ಮಾಡಿ ನೀವು ಮತ್ತೆ. ನಾನು ಹೇಳ್ಕೊಡ್ತಿದ್ದೀನಲ್ಲ. ಮಾಡ್ಬೇಕಿತ್ತು ನೀವೇ. ನೀನೇ ಮಾಡ್ಬೇಕಿತ್ತು. ನಾನು ಸ್ವಲ್ಪ ಸ್ವಲ್ಪ ಮಾಡಿದ್ನಲ್ಲ. ಕಸ್ಟರ್ಡ್ ಎಲ್ಲ ಮಾಡಿದ್ಯಾರು? ಕಸ್ಟರ್ಡ್ ಗಂಟು ಬರ್ದಂಗೆ ತಿರುವಿದೀನಿ ಗೊತ್ತಾ? ಇನ್ನೇನು ಹಾಕಿ ಮುಗ್ದೋಯ್ತಲ್ಲ ಅದು, ಹಾಕಿ ಫುಲ್ಲು. ನಮ್ಮಮ್ಮ ನೆಕ್ಕತ್ತಿವಾಗ ಅಲ್ಲ, ಅವ್ರು ಯಾವ ಲುಕ್ ಕೊಟ್ರು? ಅಲ್ಲ ಕ್ಯಾಮ್ರಾ ಇಲ್ಲ ಇಲ್ಲ ಮಾಡಿದ್ರು ಇಲ್ಲಿ ತಗೊಬಂದವಳು ಇಲ್ಲಿ ಅಂತ. ಏನು ಗೊತ್ತಿಲ್ಲ ಅದೇನು ಕೆಲಸ ಮಾಡ್ತಿದ್ದೋ. ಈಗ ಹಾಕಿ ಡ್ರೈ ಫ್ರೂಟ್ಸ್ನೆಲ್ಲ ತಡೀರಿ. ಈಗ ಹಾಕಿ. ಈ ಥರ ಎಲ್ಲ ಲೇಯರ್ ವೈಸ್ ಜೋಡಿಸಿದ್ಮೇಲೆ ಅದ್ರ ಮೇಲೆ ಈ ಥರ ಡ್ರೈ ಫ್ರೂಟ್ಸ್ನ ಉದುರಿಸ್ಬೇಕು. ಸ್ವಲ್ಪ ಡ್ರೈ ಫ್ರೂಟ್ಸ್ನ ಜಾಸ್ತಿನೇ ಹಾಕೊಳ್ಳಿ. ಚೆನ್ನಾಗಿರುತ್ತೆ. ಇವರಪ್ಪ ದುಡ್ಡು ಕೊಡ್ತಾರೆ ಕಲಿಬೇಕಿದ್ರೆ, ಸಾಲ್ಟೇಜ್ ಆದ್ರೆ. ಹಾಯ್ ಸುಮ್ಮನಿರ. ಡ್ರೈ ಫ್ರೂಟ್ಸ್ನ ಜಾಸ್ತಿ ಹಾಕಲಕ್ಕೆ ಇವರಪ್ಪ ದುಡ್ಡು ಕೊಡ್ತಾರೆ. ಹಂಗಲ್ಲ, ಅದು ಬಾಯಿಗೆ ಸಿಗ್ದಷ್ಟು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ನಾನು ಹೇಳ್ತಿರೋದು, ನಾನು ಕೊಡ್ತಾರನೇ ಹೇಳ್ತಿರೋದು. ನೋಡಿ ಡ್ರೈ ಫ್ರೂಟ್ಸ್ ಸಾಲ್ಟೇಜ್ ಆದ್ರೆ ಇವ್ರ ಹತ್ರ ಇಸ್ಕೊಳ್ಳಿ, ನಾನೇ ಕೊಡ್ತೀನಿ. ಆಯ್ತಾ? ಆಯ್ತಾ? ಇವಾಗ ಈ ಕಡೆ ತೋರಿಸಿ. ತಡೀರಿ. ನಾನು ಹೇಳ್ಕೊಟ್ಟಂಗೆ ಮಾಡಿದ್ದಾರೆ, ಅದಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಎಷ್ಟು ಈಸಿಯಾಗಿ ನಿಮ್ಮ ಮನೆಗೆ ಯಾರು ಗೆಸ್ಟ್ ಬಂದರೆ ಇದನ್ನು ಆರಾಮಾಗಿ ಮಾಡಿಕೊಡ್ಬೋದು. 10-15 ನಿಮಿಷ ಅಷ್ಟೇ.
ಹಾಂ ಅಷ್ಟೇ, ಎಲ್ಲ ರೆಡಿ ಇತ್ತಲ್ಲ ಅದಕ್ಕೆ ಅಷ್ಟೇ. ಫ್ರಿಜ್ಜಲ್ಲಿ ಇಡ್ಬೇಕಲ್ಲ. ನಡಿ ಸಾಕು ಕಡಿದಿ, ನಡಿ. ಇವಾಗ ಇದನ್ನ ಫ್ರಿಜ್ ಒಳಗೆ ಇಡಬೇಕು, ಇಟ್ಬರೋಗು. ಓ ಅಷ್ಟೇ, ನೀನು ಇದೊಂದೇ ಮಾಡೋಕ್ಕಾಗೋದು ಅಂತ ನಿನ್ನನ್ನು ಕಲಿಸ್ತಿರೋದು. ಏನು ಹೇಳು, ಇದೊಂದೇ ಮಾಡೋಕ್ಕಾಗೋದು ಅಂತ ನಿನ್ನನ್ನು ಕಲಿಸ್ತಿರೋದು. ಅದನ್ನು ಇಡಕ್ಕೆ ಗೊತ್ತಾಯ್ತಿಲ್ಲ ಫ್ರೆಂಡ್ಸ್, ನೋಡ್ಕೊಳ್ಳಿ. ಇದರಲ್ಲಿ ಇಟ್ಟಿದ್ದು ಯಾರು ತೋರಿಸ್ತಾರೆ? ಇನ್ನು ಸರಿಯಾಗಿ ಬಂದಿಲ್ಲ ಕ್ಲಿಪ್ಪು, ತೋರಿಸು. ಒಂದು ನಿಮಿಷ ಎಲ್ಲ ತರಲ್ಲ. ಇದು ನೋಡಿ ಸ್ಟಿಕ್ಕರ್ಸ್ ಹೆಂಗಿದೆ, ಚೆನ್ನಾಗಿದೆ ಅಲ್ಲ? ಹಾಂ ನೋಡಿ, ಇದನ್ನು ಫ್ರಿಜ್ಜಲ್ಲಿ ಇಟ್ಟು 1 hour ಎಷ್ಟೊತ್ತು ಬಿಡ್ತೀರೋ ಅಷ್ಟೊತ್ತು ಚೆನ್ನಾಗಿರುತ್ತೆ. ಸೊ ಫ್ರಿಜ್ ಒಳಗೆ ಇಡ್ತಿದ್ದಾಳೆ. ಸೊ 1 hour ಆದಮೇಲೆ ಸಿಗೋಣ ಹೆಂಗಿರುತ್ತೆ ಅಂತ. ಟೇಸ್ಟ್ ಮಾಡಿ ಹೇಳ್ತೀವಿ. ನೀನು ಹಂಗೆ ಬಿಟ್ರು ತಿಂತೀಯ, ನಡಿ. ಫ್ರಿಜ್ಜಿಂದ ತಂದಾಗಿದೆ, ಸಖತ್ತಾಗಿದೆ. ಟ್ರೈ ಮಾಡಿ, 5 ನಿಮಿಷ 6 ನಿಮಿಷ ಅಷ್ಟೇ ಎಲ್ಲ ಐಟಮ್ಸ್ ಇದ್ರೆ. ತಗೊಳ್ಳುವ ಬೇಗ. ಹೇಗಿದೆ ಹೇಳೋ, ಅಲ್ಲೇ ವಾಯ್ಸ್ ಬರ್ತಿರುತ್ತೆ. ನಾನು ಕೊಡಲ್ಲ, ನಾನು ತಿನ್ಬೇಕು. ಹೇಗಿದೆಯಮ್ಮ? ನಿಜ ಹೇಳ್ಬೇಕು ನೀನು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಅವ್ನು ಕೊಡ್ತಾನೆ ಅಂತ ನೋಡ್ತಾ ಇದ್ದೀನಿ, ಅವ್ನು ಕೊಡ್ತಿಲ್ಲ, ಅವನೇ ತಿಂತಾನೆ. ತಿನ್ಕ ಪರವಾಗಿಲ್ಲ. ನಂಗೂ ಬೇಕು. ಚೆನ್ನಾಗಿದೆ, ಸಿಂಪಲ್ ಆಗಿ ಮನೆಗೆ ಯಾರು ಗೆಸ್ಟ್ ಬಂದಾಗ ಇಲ್ಲ ನೀವೇ ಮಾಡ್ಕೊಂಡು. ಬ್ರೆಡ್ಗಿಂತ ರಸ್ಕಿಗೆ ತುಂಬಾ ಚೆನ್ನಾಗಿದೆ. ನೀನ್ ಯಾವ ಬ್ರೆಡ್ ಟ್ರೈ ಮಾಡಿದ್ದ, ಚೆನ್ನಾಗಿರ್ಲಿಲ್ಲ ಅದು ಅವಾಗ. ಇಲ್ಲ, ಬ್ರೆಡ್ ಇಂದ ತುಂಬಾ ಚೆನ್ನಾಗಿರುತ್ತೆ. ನಾವು ಮಾಡಬಹುದು. ನಾನ್ ಮಾಡಿದಾಗ ಫಸ್ಟ್ ಟೈಮ್ ಮಾಡಿದ್ದು, ಅವತ್ತು ಚೆನ್ನಾಗಿರ್ಲಿಲ್ಲ. ರಸ್ಕಿ ಚೆನ್ನಾಗಿದೆ, ಇದು ಸಕ್ಕತ್ ಚೆನ್ನಾಗಿದೆ. ಮನೇಲಿ ಒಂದ್ಸಲ ಟ್ರೈ ಮಾಡ್ಕೊಂಡು ತಿನ್ನಿ, ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಬೇರೆ ಹೊಸ ವಿಡಿಯೋ ಜೊತೆ ಮಿಸ್ ಆಗ್ತಿದೆ. ಟೇಸ್ಟ್ ಅಷ್ಟು ಚೆನ್ನಾಗಿದೆ, ಇನ್ನೊಂದು ಟ್ರಿಪ್ ತಗೋಬೇಕು ಅಲ್ವಾ? ಸರಿ, ಸ್ಟಾಪ್ ಮಾಡೋಣ. ಬಾಯ್. ತಾಳಿ, ನೀವು ತಿನ್ಕೊಬಿಡಿ. ಇಲ್ಲ ತಿನ್ಕೊಬಿಡಿ, ಇಲ್ಲೇ ಕೊಡ್ತೀನಿ. ಚೆನ್ನಾಗಿದೆ, ಅದನ್ನೇ ನೋಡ್ತಾ ಇದ್ದೀನಿ ತಿನ್ಬೇಕು ಅಂತ. ಸರಿ, ತಿನ್ನಿ, ಇನ್ನೊಂದು ಟ್ರಿಪ್ ತಗೊಳ್ಳಿ ನೀವು. ಈಗ